ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಧು ಎಲ್. ಈಗ ಲಾಸ್ಟ್ 2-3 ವಿಡಿಯೋಗಳಲ್ಲಿ ನಾವು ನಿಮ್ಗೆ PCOS ಬಗ್ಗೆ ಕತೆ ಹೇಳ್ತಾ ಹೋಗ್ತಾ ಇದ್ದೆ, ಯಾಕೆ ಆಗಿದೆ ಹೇಗೆ ಅಂತ. ಬಟ್ ಇದನ್ನ ಅವಾಯ್ಡ್ ಮಾಡೋದಕ್ಕೆ ನಾನು ನಿಮ್ಗೆ ಸರ್ಟನ್ ಟಿಪ್ಸ್ ಕೊಡ್ತೀನಿ ಇವತ್ತು. ಸ್ಮಾಲ್ ಟಿಪ್ಸ್ ವಿಚ್ ಆರ್ ವೆರಿ ಯೂಸ್ಫುಲ್ ಫಾರ್ ಯು. ಏನಂದ್ರೆ ರಿಮೆಂಬರ್ ಇಟ್ ಆಸ್ ಗೋಲ್ಡನ್ 4 M's. ನನ್ನ ಹೆಸರು ಡಾಕ್ಟರ್ ಮಧು. ರಿಮೆಂಬರ್ ಇಟ್ ಆಸ್ 4M. ಏನು 4Mಗಳು ಅಂತಂದ್ರೆ, ಒಂದು M ಸ್ಟ್ಯಾಂಡ್ಸ್ ಫಾರ್ ಅರ್ಲಿ ಮಾರ್ನಿಂಗ್ ಅವೇಕ್ನಿಂಗ್. ಜನರಲಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಋಷಿ ಮುನಿಗಳೆಲ್ಲ ಏನು ಬ್ರಾಹ್ಮಿ ಮುಹೂರ್ತ ಅಂತ ಎದ್ದೇಳೋರು. ಅಂದ್ರೆ 4:30 5:30 ಸೂರ್ಯ ಹುಟ್ಟಕ್ಕಿಂತ 1 ಕಾಲಿಂದ 1.5 ತಾಸು ಮುಂಚೆ ಎದ್ದೇಳೋರು. ಅಷ್ಟೋ 4:30 ಆಗದಿದ್ರು ಅಟ್ಲೀಸ್ಟ್ 5:30 ಹಂಗೆ ಎದ್ದು ರೂಢಿ ಮಾಡ್ಕೋಬೇಕು ಅರ್ಲಿ ಅದರಿಂದ ಏನಾಗುತ್ತೆ, ನೀವು ಜನರಲಿ ಲೇಟ್ ಆಗಿ ಎದ್ದೇಳ್ತಾ ಇದ್ರಿ, ಇವಾಗ ಅರ್ಲಿ ಮಾರ್ನಿಂಗ್ ಎದ್ದೇಳೋದ್ರಿಂದ ಯು ಗೆಟ್ 2 ಅಡಿಷನಲ್ ಅವರ್ಸ್. ಏನಕ್ಕೆ 2 ಅಡಿಷನಲ್ ಅವರ್ಸ್ ಸಿಗುತ್ತೆ? ನಿಮ್ಮ ಪರ್ಸನಲ್ ಆಗಿ ಎಕ್ಸರ್ಸೈಸ್ ಮಾಡಕ್ ಸಿಗುತ್ತೆ, ಮೆಡಿಟೇಷನ್ ಮಾಡಕ್ ಸಿಗುತ್ತೆ. ಸೊ ದ ನೆಕ್ಸ್ಟ್ M ಇಸ್ ಮೂವ್ಮೆಂಟ್ ಇಸ್ ಅ ಕೀ. ಏನು ಮೂವ್ ಅಂದ್ರೆ, ಮೂವ್ ಯ ಬಾಡಿ. ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದು ಎಕ್ಸರ್ಸೈಸ್ ಮಾಡಿ. ಯೋಗ ಮಾಡ್ಬೋದು, ಎರೋಬಿಕ್ಸ್ ಮಾಡ್ಬೋದು, ಜುಂಬಾ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು, ಎನಿವೇ ಮೂವ್ ಯ ಬಾಡಿ. ದ ಥರ್ಡ್ M ಇಸ್ ವೆರಿ ಇಂಪಾರ್ಟೆಂಟ್, ಮೆಡಿಟೇಟ್ ಮಾಡಿದ್ರೆ ಏನಾಗುತ್ತೆ? ಮೆಡಿಟೇಟ್ ಮಾಡಿದ್ರೆ ನಿಮ್ಮ ಒತ್ತಡಗಳು ಕಡಿಮೆ ಆಗತ್ತೆ, ಸ್ಟ್ರೆಸ್ ಕಡಿಮೆ ಆಗತ್ತೆ, ಆಮೇಲೆ ನಿಮ್ಮ ಬ್ರೀದಿಂಗ್ ಪ್ಯಾಟರ್ನ್ ಸರಿ ಆಗತ್ತೆ. ದ ಫೋರ್ತ್ M ವೆರಿ ಇಂಪಾರ್ಟೆಂಟ್ ಇಸ್ ಯು ಶುಡ್ ಅಚೀವ್ ಮಾಸ್ಟ್ರಿ ಓವರ್ ಯೋರ್ ಮೈಂಡ್. ಅದು ಆಕ್ಚುಲಿ ನೆಕ್ಸ್ಟ್ ಮೆಡಿಟೇಷನ್ ಅಲ್ಲೇ ಸೇರುತ್ತೆ. ದ ಫೋರ್ತ್ M ವಾಟ್ ಐ ವಾಂಟ್ ಟು ಟೆಲ್ ಯು ವೆರಿ ಇಂಪಾರ್ಟೆಂಟ್ ಇಸ್, ನೀವು ಆಹಾರ ಆಕ್ಚುಲಿ ಟಿವಿ ನೋಡ್ಕೊಂಡು ತಿನ್ನೋದಲ್ಲ ಅಥವಾ ಬೇರೆ ಏನು ಯೋಚನೆ ಮಾಡ್ಕೊಂಡು ತಿನ್ನೋದಕ್ಕಿಂತ ಮ್ಯಾಸ್ಟಿಕೇಟ್ ಯೋರ್ ಫುಡ್. M ಸ್ಟ್ಯಾಂಡ್ ಫಾರ್ ಮ್ಯಾಸ್ಟಿಕೇಶನ್. ಮ್ಯಾಸ್ಟಿಕೇಟ್ ಅಂದ್ರೆ ತುಂಬಾ ಚೆನ್ನಾಗಿ ಅಗದು ತಿನ್ಬೇಕು. ನಮ್ಮ ಅಜ್ಜಿ ಹೇಳೋರು ಆಕ್ಚುಲಿ ಏನು ಅಂದ್ರೆ, ನಿಮಗೆ 32 ಪ್ರತಿಯೊಂದು ತುತ್ತು ಕೂಡ 32 ತಾಕಸ್ಕೊಂಡು ತಿನ್ಬೇಕು ಅಂತ. ಏನಂಗಂದ್ರೆ ಅಷ್ಟನ್ನು ನೀಟಾಗಿ ಅಗದು ಜಗದು ತಿನ್ನಿ, ಹಿತಮಿತ ಆಹಾರವಾಗಿ ಸೇವಿಸಿ ಅಂತ ಹೇಳಿ. ಸೊ ರಿಮೆಂಬರ್ ದೀಸ್ 4 ಗೋಲ್ಡನ್ M's. ನೀವು ಅದ್ ಮಾಡ್ತಾ ಹೋದ್ರೆ ಆಕ್ಚುಲಿ ನಿಮ್ಮ PCOS ನ ಖಂಡಿತ ಅವಾಯ್ಡ್ ಮಾಡ್ಬೋದು. ಥ್ಯಾಂಕ್ ಯು.